ನಮಸ್ತೆ ಟೀಚರ್, ಸುಂದರನ ಅಮ್ಮ ನಾನು. ನಮಸ್ತೆ ಮೇಡಮ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಮಗನ ಬಗ್ಗೆ ಎಂತ ಹೇಳುದು ಮೇಡಮ್, ಹೇಳಿ. ಇಡೀ ದಿನ ಪಟ್ಟಂಗ ಆಗ್ತಾ ಇರ್ತಾನೆ, ಒಂದು ಮಿನಿಟ್ ಸುಮ್ಮನೆ ಇರುವುದಿಲ್ಲ, ಕೂತಲ್ಲೇ ಕುಣಿಯುದವ. ಎಂತ ಹೇಳುದು ಟೀಚರ್, ಇಡೀ ಒಂದು ಮಾತು ಕೇಳುದಿಲ್ಲ ನಂದು. ನೀನ್ ಹೇಳಿದ್ರೆ ನಿನ್ನ ಅಪ್ಪ ಅಂತ ಹೇಳ್ತಾನೆ, ಉತ್ತರ ಮಾತಾಡುದು ಟೀಚರ್. ಇತ್ತೆ ಬಾತೇರು ಈಗ ನೋಡಿ ಅಂತೆ ಹೇಗೆ ಬೆಪ್ಪನಾಗಿ ಕೂತಿದ್ದಾನೆ. ಇವ ಮನೇಲಿ ಮಾತ್ರ ಹುಲಿ, ಗೊತ್ತಾಯ್ತಾ? ಹೊರಗೆ ಬಂದ ಕೂಡಲೇ ಎಲ್ಲಿ ಒಂದು ಅರ್ಧ ಗಂಟೆ ಸರ್ತ ಕೂತ್ಕೊಂಡು ಓದು ಸುಂದರ ಅಂತ ಹೇಳುದಾಯ್ತಾ ನಾನು. ಇವನಿಗುಂಟಲ್ಲ, ಓದ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹೊಟ್ಟೆ ನೋವು, ಕಾಲು ನೋವು, ಕುಂಡೆ ನೋವು, ತಲೆನೋವು ಎಲ್ಲ ನೋವು ಶುರು ಆಗ್ತದೆ. ಇವ ಸುಧಾರುದಿಲ್ಲ ಟೀಚರ್, ಇವ ಸದ್ಯಕ್ಕೆ ಸುಧಾರ್ಲಿಕ್ಕಿಲ್ಲ. ನಾನು ಹೇಳ್ತೇನಲ್ಲ, ನಿಮ್ಗೆ ಫುಲ್ ಪರ್ಮಿಷನ್ ಕೊಡ್ತೇನೆ. ಚಡ್ಡಿ ಜಾರಿ ಸಮ ಹಾಕೋಗಿ ಟೀಚರ್. ಇಡೀ ದಿನ ಉಂಟಲ್ಲ ಬಗ್ಗಿಕೊಂಡು ಟಕ 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 ಓದ್ತಾನೆ. ಎಂತ ಕೇಳಿದ್ರೆ ಉಂಟಲ್ಲ, ಟೀಚರ್ ಪಾಠ ಕಲಿಸ್ತಾರಂತೆ ಫೋನಲ್ಲಿ. ಇವ ಯಾರಿಗೆ ಮಂಗೆ ಮಾಡುದಿವ? ನೀವು ಬುಧವಾರ ಆನ್ಸರ್ ಶೀಟ್ ಕೊಟ್ಟಿದ್ದೀರಲ್ಲ ಟೀಚರ್, ನಂಗೆ ವಿಷಯವೇ ಗೊತ್ತಿಲ್ಲ, ಕಳ್ಳ ಹೇಳಲೇ ಇಲ್ಲ. ಕೃಷ್ಣನ ಅಮ್ಮ ಫೋನ್ ಮಾಡುವಾಗಲೇ ಗೊತ್ತು ನನ್ಗೆ. ಚರ್ಬಿ ನೋಡಿ ಅಂತ ಇವನಿಗೆ. ಆ ಕೃಷ್ಣ ಬಜ್ಜಿ ಒಳ್ಳೆ ಹುಡುಗ ಟೀಚರ್. ಇವನಿದ್ದಾನಲ್ಲ, ಇವನೊಟ್ಟಿಗೆ ಸೇರಿ ಅವನ್ ಸಹ ಹಾಳಾಗ್ತಾನೆ. ಅಲ್ಲ, ಇವನ್ ಹೀಗೆ ಮಾಡಿದ್ರೆ ಹೇಗೆ ಟೀಚರ್? ಸತ್ಯ ಹೇಳ್ತೇನೆ, ಅವತ್ತೊಂದು ದಿನ ನಾನು ಕೇಳ್ತೇನೆ, ನೀನ್ ದೊಡ್ಡಾದ್ಮೇಲೆ ಎಂತ ಆಗ್ತಿ ಸುಂದರ ಅಂದ್ರೆ, ನಾನು ಮದುವೆ ಆಗ್ತೇನಮ್ಮ ಅಂತ ಹೇಳ್ತಾನೆ. ಹಾಗಾದ್ರೆ ಇದೆಲ್ಲ ಇರುವುದು ಇವನ ಮಂಡೆಯಲ್ಲಿ. ಹೇಳ್ತೇನಲ್ಲ, ಇವನಿಗೆ ಹುಡುಕಿ ಯಾರು ಕೊಡ್ತಾರೆ ಈ ಪೆದ್ದು ಗುಂಡನಿಗೆ? ಹೇಳಿ ನೋಡುವ. ನಂಗೆ ಸತ್ಯ ಆಗುದಿಲ್ಲ ಟೀಚರ್, ನಂಗೆ ಇವನನ್ನು ಆಳ್ಲಿಕ್ಕೆ ಆಗುದಿಲ್ಲ. ನೀವೇ ಇವನನ್ನು ನೋಡಿಕೊಳ್ಳಿ, ನಾನು ಬರ್ತೇನಾಯ್ತಾ?